ಸರ್, ನಿಮಗೆಲ್ಲ ಗೊತ್ತಿದೆ, ಮಿನಿಸ್ಟರ್ ಅಲ್ಲಾಹ ಪಕ್ಷದಲ್ಲಿ ಸಂವಾದ ಸಿಕ್ಕಿದ್ದು ಜನಸ್ಪಂದನ ಟ್ರಸ್ಟ್ ಮತ್ತು ಸಂವಿಧಾನ ಸಂರಕ್ಷಣಾ ಪಡೆಯ ಈ ಥರದ ಆಚರಣೆ ಇದು ಮೊದಲನೇ ಪ್ರಯತ್ನ. ಯಾಕೆ ಈ ಥರದ ಮೊದಲನೇ ಪ್ರಯತ್ನ ಕೊಟ್ಟು ಅಂತ ಹೇಳಿದ್ರೆ, ಕಿತ್ತೂರು ಜನ ಸ್ವತಂತ್ರೋತ್ಸವ ಅನ್ನೋಂಥ ಹೆಸರಿನೊಂದಿಗೆ ಈ ಕಾರ್ಯಕ್ರಮನ ಆರಂಭ ಮಾಡ್ತಾರೆ. ಅಂದರೆ ಕಿತ್ತೂರಿನ ಜನ ಸ್ವತಂತ್ರೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಆಗಲೇ ಶಶಿನವರು ಹೇಳೋ ಥರದಲ್ಲಿ ಅದಕ್ಕೊಂದು ರೂಪ ಬರೋ ಥರದಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ವತಂತ್ರ ದಿನಾಚರಣೆ ಇದು ಮಾಡಿದ್ವಿ. ಈ ಉದ್ದೇಶ ಏನಂತಿದ್ರು, ಮೂಲ ಉದ್ದೇಶ ಇರ್ತಕ್ಕಂಥದ್ದು ಇಷ್ಟೇ, ಸ್ವತಂತ್ರ ದಿನಾಚರಣೆ ಅಂತಕ್ಕಂಥದ್ದು ಮನೆ ಮನೆ ದಿನವಾಗಿ ಆಚರಣೆ ಆಗಬೇಕು. ಪ್ರತಿಯೊಬ್ಬರು ಕೂಡ ಇದ್ರ ಭಾಗವಾಗಿ ಬರಬೇಕು. ಪ್ರತಿ ಬಾರಿನೂ ಕೂಡ ಅದು ಬರೀ ಒಂದು ಶಾಲಾ ಮಕ್ಕಳಿಗೆ, ಟೀಚರ್ಗಳಿಗೆ, ಮತ್ತೊಂದಷ್ಟು ಆಫೀಸ್ಗಳಿಗೆ ಸೀಮಿತ ಆಗಿರ್ತಕ್ಕಂಥ ದಿನಾಚರಣೆಗಳಾಗ್ತಾಯಿತ್ತು. ಅದಕ್ಕೊಂದಷ್ಟು ವಿಸ್ತಾರ ರೂಪ ಪಡಿಬೇಕು. ಅದ್ರ ಜೊತೆಗೆ ಸಾಧಕರು ಅಂತ ಹೇಳಿದ್ರೆ ತುಂಬ ಜನರ ಪರಿಕಲ್ಪನೆ ಸಾಧಕರು ಅಂತಿದ್ದಂಗೆ ಯಾವುದೋ ಎತ್ತರದಲ್ಲಿ ಇರ್ತಕ್ಕಂಥವ್ರು ಬೇರೆ ಏನು ಯಶಸ್ಸು ಮಾಡಿರೋ ಅನ್ನೋ ಥರದ್ದು ಅರ್ಥಗಳೇ ಇರುತ್ತೆ. ಆದರೆ ನಾವಿಲ್ಲಿ ಸಾಧಕರು ಅಂತ ಹೇಳಿದ್ರೆ, ನಾವಿಲ್ಲಿ ಗುರುತಿಸ್ತಿರ್ತಕ್ಕಂಥ ಸಾಧಕರು ಯಾರು ಅಂತ ಹೇಳಿದ್ರೆ, ಯಾರು ಬದುಕಿನ ಜೊತೆಗೆ, ತಮ್ಮ ಬದುಕಿನ ಹೋರಾಟದ ಜೊತೆಗೆ ದೀರ್ಘವಾಗಿ ಒಂದು ಉದ್ಯಮಗಳಲ್ಲಿ ನಿಂತು ಅದನ್ನು ಸೇವೆಯಾಗೂ ಮತ್ತು ಅದರ ತಮ್ಮ ಬದುಕಿನ ಭಾಗ ಆಗೋ ಮಾಡಿ ಅವ್ರ ಕುಟುಂಬನ ಮತ್ತು ಅವ್ರ ಮಕ್ಕಳುಗಳನ್ನ ದೊಡ್ಡ ಎತ್ತರಕ್ಕೆ ಬೆಳೆಸೋಲಿ ಯಶಸ್ವಿಯಾಗಿ ಅವ್ರು ಎಷ್ಟೇ ಎತ್ತರದಲ್ಲಿದ್ದು ಕೂಡ ಇವತ್ತಿಗೂ ಕೂಡ ಕಾಯಕನೇ ಮುಂದುವರಿಸ್ತಿರ್ತಕ್ಕಂಥ ಈ ಥರದ ಕಾಯಕ ಜೀವಿಗಳನ್ನು ಗುರುತಿಸಬೇಕು ಅನ್ನೋ ನಿಟ್ಟಲ್ಲಿ ಇದು ನಮ್ಮ ಮೊದಲನೇ ಪ್ರಯತ್ನ. ಈ ಕಾರ್ಯ ಪ್ರತಿ ವರ್ಷ ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ಥರ ಇರುತ್ತೆ. ಇದು ಆಗಸ್ಟ್ 15ನೇ ತಾರೀಕು ನಾವು ಈ ಕೋಡಿ ಸರ್ಕಲ್ನಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಮೆರವಣಿಗೆನ ಗಾಂಧಿ ಚೌಕಿಗೆ ಏನು ಮಾಡಬೇಕು ನಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಇದೇನಂತ ಹೇಳಿದ್ರೆ ಎಲ್ಲ ಸಮುದಾಯ ಮತ್ತು ಎಲ್ಲ ಇವು ಕೂಡ ಸೌಹಾರ್ದಯುತವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸೋ ಥರ ಆಗಬೇಕು ಮತ್ತು ಇದೊಂದು ದೊಡ್ಡ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಜನ ತರಲಿಕ್ಕೆ ಸಾಧ್ಯ ಆಗಬೇಕು ಅಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಸಂವಿಧಾನ ಸಂರಕ್ಷಣಾ ಪಡೆ ಮತ್ತು ಜನಸ್ಪಂದನ ಟ್ರಸ್ಟ್ನ ಮುಖ್ಯ ಉದ್ದೇಶ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಸ್ವತಂತ್ರೋತ್ಸವದಲ್ಲಿ ಏನು ಹಿರಿಯರು, ಮಹನೀಯರು, ಗಣನೀಯರು ಏನು ಈ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದಾರೆ, ಸಾವಿರಾರು ಜನ ತಮ್ಮ ಪ್ರಾಣ ಕೊಟ್ಟಿದ್ದಾರೆ, ಲಕ್ಷಾಂತರ ಜನ ಆ ಟೈಮಲ್ಲಿ ಆಸ್ತಿ ಪಾಸ್ತಿ ಕಳ್ಕೊಂಡು ಜೈಲು ಪಾಲಾಗಿದ್ದಾರೆ, ಇವೆಲ್ಲವೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ಇವತ್ತಿನ ಮಕ್ಕಳುಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಸ್ವತಂತ್ರ ಚಳವಳಿ, ಸ್ವತಂತ್ರ ಇತಿಹಾಸ ಅಂತಕ್ಕಂಥದ್ದೆಲ್ಲವೂ ಕೂಡ ಇವತ್ತು ಮರ್ತೇ ಹೋಗ್ತಾ ಇದೆ. ಇವತ್ತು ಯಾರೇನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಕೇಳಿದ್ರು ಕೂಡ ಒಂದು 10 ಜನ ಸ್ವತಂತ್ರ ಹೋರಾಟಗಾರರು ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲದಂಥ ಮನಸ್ಥಿತಿ ನಮ್ಮೆಲ್ಲರೂ ಬರ್ತಾ ಇದೆ. ನಾವು ಎಲ್ಲರೂ ಕೂಡ ಭಾರತೀಯರು ಅಂತ ಮಾತಾಡಿದ್ರು ಕೂಡ ಭಾರತೀಯತೆಯ ಪರಿಕಲ್ಪನೆಗಳಿಂದನೇ ತುಂಬ ದೂರ ಹೋಗ್ತಾ ಇದ್ದೀವಿ. ಭಾರತೀಯತೆಯ ಪರಿಕಲ್ಪನೆಗಳು ಎಲ್ಲರಲ್ಲೂ ಕೂಡ ಬರಬೇಕು. ಭಾರತೀಯ ಸಂವಿಧಾನದ ಏನು ಆಶಯಗಳಿದೆ, ಏನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ಬಾರ್ದು, ಸ್ವಾತಂತ್ರ್ಯ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರ್ದು, ವೃತ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರ್ದು, ಆಹಾರದ ಮೇಲೆ ದಾಳಿಗಳಾಗಬಾರ್ದು ಅಂತ ಏನು ನಮ್ಮ ಸಂವಿಧಾನಬದ್ಧ ಆಶಯಗಳಿದೆ, ಆ ಆಶಯಗಳನ್ನು ಎಲ್ರಿಗೂ ಕೂಡ ತಲುಪಿಸ್ಬೇಕಾಗಿ ನಿಟ್ಟಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ. ಈ ಕಾರ್ಯಕ್ರಮ ಯಶಸ್ಸಿಗೆ ನಿಮ್ಮೆಲ್ಲರ ಪಾತ್ರ ಕೂಡ, ಪತ್ರಕರ್ತರ ಪಾತ್ರ ಅತಿ ಮುಖ್ಯ. ಯಾಕೆಂದರೆ ಈ ಕಾರ್ಯಕ್ರಮವನ್ನು ಎಲ್ಲರ ಮನಸ್ಸಿಗೂ ಕೂಡ, ಎಲ್ಲರೂ ಜನರು ಕೂಡ ಮುಟ್ಟಿಸ್ಬೇಕಾದಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ. ಮತ್ತು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ನಮಗೆ ಕಾರ್ಯಕ್ರಮಕ್ಕೊಂದು ಹೊಸ ಶಕ್ತಿ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ.